ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಇವತ್ತು ನಾನು ಕಾಫಿಗೆ ಹಾಕಬೇಕಾದ ಗೊಬ್ಬರದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀನಿ. ಅಂದರೆ ಒಂದು ವರ್ಷಕ್ಕೆ ಕಾಫಿ ಗಿಡಕ್ಕೆ ಎಷ್ಟು ಗೊಬ್ಬರದ ಅವಶ್ಯಕತೆ ಇರುತ್ತದೆ ಮತ್ತು ಯಾವ ರೀತಿ ಹಾಕಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಕಾಫಿಯಲ್ಲಿ ಸಾಧಾರಣವಾಗಿ 2 ಅಥವಾ 3 ರೌಂಡ್ ಗೊಬ್ಬರ ಹಾಕುತ್ತಾರೆ. ಹಾಗಾಗಿ ಈ ವಿಡಿಯೋದಲ್ಲಿ 2 ರೌಂಡ್ ಮತ್ತು 3 ರೌಂಡ್ ಗೊಬ್ಬರ ಹಾಕಬೇಕಾದ ಕಾಂಬಿನೇಷನನ್ನು ಚಾರ್ಟ್ ಮುಖಾಂತರ ಹಾಕಿರುತ್ತೇನೆ. ಆ ಚಾರ್ಟನ್ನು ನೋಡಿ ನೀವು ಕೂಡ ಅಪ್ಲೈ ಮಾಡಬಹುದು. ಈ ಚಾರ್ಟ್ನಲ್ಲಿ ಗಿಡಕ್ಕೆ ಅವಶ್ಯಕತೆ ಇರುವ ಪೋಷಕಾಂಶಗಳ ಬಗ್ಗೆ ಮಾಹಿತಿ ಕೊಡಲಾಗಿದೆ. ಹಾಗಾಗಿ ನೀವು ಕೂಡ ಈ ಚಾರ್ಟ್ ನೋಡಿ. ಈ ಚಾರ್ಟನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇದು ಕಾಫಿಗೆ 2 ರೌಂಡ್ ಗೊಬ್ಬರ ಹಾಕುವುದಕ್ಕೆ ಮಾಡಿರೋ ಚಾರ್ಟ್. ಅಂದರೆ ಕೆಲವರು ಕಾಫಿಗೆ 2 ರೌಂಡ್ ಮಾತ್ರ ಗೊಬ್ಬರ ಹಾಕ್ತಾರೆ. ಅಂದರೆ ಮಳೆ ಶುರುವಾಗುವಾಗ ಮತ್ತು ಮಳೆ ಕೊನೆಯ ಸಮಯದಲ್ಲಿ ಹಾಕ್ತಾರೆ. ಅದಕ್ಕೆ ಎಷ್ಟು ಗೊಬ್ಬರ ಹಾಕಬೇಕು ಅನ್ನೋದನ್ನು ಈ ಚಾರ್ಟಲ್ಲಿ ನಾನು ತೋರಿಸ್ತಿದ್ದೀನಿ. ನೋಡಿ, ನಿಮ್ಮ ಪ್ರೊಡಕ್ಷನ್ ಅಂದರೆ ಕ್ಲೀನ್ ಕಾಫಿ ನಿಮಗೆ 1 ಎಕರೆಯಲ್ಲಿ ಎಷ್ಟು ಬಂದಿದೆ ಅಂತೇಳಿ ಈ ಚಾರ್ಟನ್ನು ನೋಡಿದರೆ ನೋಡಿ, ಇಲ್ಲಿ 100 kg ಇದೆ, 200 kg ಇದೆ, 300 kg ಇದೆ. ಇದು ಕ್ಲೀನ್ ಕಾಫಿ. ಇನ್ ಕೇಸ್ ನಿಮಗೆ ಕ್ಲೀನ್ ಕಾಫಿ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ನೀವು ಚೆರಿಯನ್ನು ಕನ್ಸಿಡರ್ ಮಾಡಿ. ಅಂದರೆ 1 ಎಕರೆಗೆ 4 ಬ್ಯಾಗ್ ಬಂತಾ, 8 ಬ್ಯಾಗ್ ಬಂತಾ, 12 ಬ್ಯಾಗ್. ಉದಾಹರಣೆಗೆ ನೀವಿಲ್ಲಿ ಚೆರಿ ಬದಲು ಪಾರ್ಚ್ಮೆಂಟ್ ಮಾಡಿದರೆ 50% ಕನ್ಸಿಡರ್ ಮಾಡಿ. ಅಂದರೆ ಈ 4 ಇರಲ್ಲಿ 2 ಬ್ಯಾಗ್ ಪಾರ್ಚ್ಮೆಂಟು, 8 ಇರಲ್ಲಿ 4 ಬ್ಯಾಗ್ ಪಾರ್ಚ್ಮೆಂಟು, 12 ಇರಲ್ಲಿ 6 ಬ್ಯಾಗ್ ಪಾರ್ಚ್ಮೆಂಟ್, ಈ ರೀತಿ ತಗೋಬೋದು. ಇದು ನೋಡಿ, ವರ್ಷಕ್ಕೆ ಬೇಕಾಗೋ NPK ರೇಷಿಯೋ. ಅಂದರೆ ವರ್ಷದಲ್ಲಿ ಕಾಫಿ ಈಲ್ಡ್ ಆಗುತ್ತಲ್ವ, ಆ ಗಿಡಕ್ಕೆ 1 ಎಕರೆಗೆ ಎಷ್ಟು NPK ಬೇಕಾಗುತ್ತೆ. ಅಂದರೆ 100 kg ಕ್ಲೀನ್ ಕಾಫಿ ಬಂದರೆ 30, 27, 30 ಅಂದರೆ NPK N30, P27 ಮತ್ತು K30. ಅಂದರೆ ಯೂರಿಯಾ ಆಗಿರ್ಬೋದು, ಯೂರಿಯಾ ಅಂದರೆ ನೈಟ್ರೋಜನ್ ಅಂತ ಹೇಳ್ತೀವಿ, ನೈಟ್ರೋಜನ್ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಪೊಟ್ಯಾಷ್ ಆಗಿರ್ಬೋದು. ಇದು ಆ ರೇಷಿಯೋ ನೋಡಿ, 30, 27, 30. ಹಾಗೆ 40, 34, 40, 50, 41, 50. ಯಾವಾಗಲೂ ನಮ್ಮ ಇಂಡಿಯನ್ ಸಾಯಿಲಲ್ಲಿ ಫಾಸ್ಫರಸ್ ಸ್ವಲ್ಪ ಜಾಸ್ತಿ ಇರುತ್ತದೆ. ಹಾಗಾಗಿ ಫಾಸ್ಫರಸ್ಸು ಸ್ವಲ್ಪ ಕಡಿಮೆ ಹಾಕ್ತೀವಿ. ನೋಡಿ, ಈ ರೀತಿ ಕಾಂಬಿನೇಷನಲ್ಲಿ ನೀವು ಪ್ರೀ ಮಾನ್ಸೂನಲ್ಲಿ ಯೂರಿಯಾ, ರಾಕ್, MOP ಅಂದರೆ ರಾಕ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಈ ರಾಕ್ ಮಿಕ್ಸ್ಚರನ್ನು ಚೂಸ್ ಮಾಡಿದರೆ 100 kg ಕ್ಲೀನ್ ಕಾಫಿ ಬಂದರೆ ನೋಡಿ, ಯೂರಿಯಾ 33 kg, ರಾಕ್ ಬಂದು 75 kg, MOP ಬಂದು ಅಂದರೆ ಮ್ಯೂರೇಟ್ ಆಫ್ ಪೊಟ್ಯಾಷ್ ಬಂದು 26 kg. ಇದನ್ನು ಮಿಕ್ಸ್ ಮಾಡಿ 1 ಎಕರೆಗೆ ಹಾಕಬೇಕು. ಇನ್ ಕೇಸ್ ಇದರಲ್ಲಿ ನಿಮ್ಮ ಕ್ರಾಪ್ ಜಾಸ್ತಿ ಆದರೆ ನೋಡಿ, ಆ ಚಾರ್ಟ್ ನೋಡಿಕೊಂಡು ನೀವು ಆ ರೀತಿ ಮಿಕ್ಸಿಂಗ್ ಮಾಡ್ಬೋದು. ಹಾಗೆಯೇ ಪೋಸ್ಟ್ ಮಾನ್ಸೂನಲ್ಲಿ ನೋಡಿ, ಇದು ಯೂರಿಯಾ ಅಮೋಪಾಸ್ ಮಿಕ್ಸ್ಚರ್. ಅಂದರೆ ಇದು ಬಂದು ಯೂರಿಯಾ ಮತ್ತು 20-20-0-13 ಮತ್ತು ಮ್ಯೂರೇಟ್ ಆಫ್ ಪೊಟ್ಯಾಷ್ ಇರುತ್ತೆ. ಈ 20-20-0-13ನಲ್ಲಿ N ಮತ್ತು P ಇದೆ ಮತ್ತು ಸಲ್ಫರ್ ಇದೆ. ಯಾವಾಗಲೂ ಪೋಸ್ಟ್ ಮಾನ್ಸೂನ್ ಸಲ್ಫರ್ ಮಿಶ್ರಿತ ಗೊಬ್ಬರವನ್ನು ಹಾಕಿದರೆ ಒಳ್ಳೆಯದು. ಹಾಗೂ ಈ ಮಿಕ್ಸ್ಚರ್ ಬಂದು ಮಣ್ಣಿನಲ್ಲಿ ಬೇಗ ಕರಗುತ್ತೆ. ಯಾಕಂದರೆ ಮಳೆಗಾಲ ಮುಗಿಯುವ ಸಮಯ ಆಗಿರುವುದರಿಂದ ಸ್ವಲ್ಪ ಬೇಗ ಕರಗುವಂಥ ಗೊಬ್ಬರ ಹಾಕೋದು ಒಳ್ಳೆಯದು. ಪ್ರೀ ಮಾನ್ಸೂನ್ ಆಗಲ್ಲ, ರಾಕ್ ಮಿಕ್ಸ್ಚರ್ ಹಾಕಿದರೆ ನಿಧಾನವಾಗಿ ಕರಗುತ್ತದೆ, ಮಳೆಗಾಲ ಇಡೀ ಗೊಬ್ಬರ ಸಿಗುತ್ತದೆ. ಹಾಗಾಗಿ ಈ ರೀತಿ ಕಾಂಬಿನೇಷನ್ ಅಂದರೆ 2 ರೌಂಡ್ ಹಾಕುವವರು ಈ ರೀತಿಯ ಕಾಂಬಿನೇಷನ್ ಮಾಡಿ ಕಾಫಿ ಗಿಡಕ್ಕೆ ಗೊಬ್ಬರವನ್ನು ಹಾಕಬಹುದು. ನೋಡಿ, ಕಂಪ್ಲೀಟ್ ಚಾರ್ಟ್ ಮೆನ್ಷನ್ ಮಾಡಿದ್ದೀನಿ. ನಿಮಗೆ 1 ಎಕರೆಗೆ ಎಷ್ಟು ಬ್ಯಾಗ್ ಕಾಫಿ ಸಿಗುತ್ತದೆ ಆ ರೀತಿ ನೋಡಿ ಈ ರೀತಿಯ ಗೊಬ್ಬರದ ಮಿಶ್ರಣವನ್ನು ತಯಾರು ಮಾಡಿ ವರ್ಷಕ್ಕೆ 2 ರೌಂಡ್ ಹಾಕಬಹುದು. ಹಾಗೆ ಕಾಫಿಗೆ 3 ರೌಂಡ್ ಗೊಬ್ಬರ ಹಾಕಿದರೆ ತುಂಬ ಒಳ್ಳೆಯದು. ಅಂದರೆ ನೋಡಿ, ಈ ಚಾರ್ಟಲ್ಲಿ ನಾನು 3 ರೌಂಡ್ ಹಾಕೋದು. ಅಂದರೆ ಕೆಲವರು ಸ್ಪ್ರಿಂಕ್ಲರ್ ಮಾಡುವಾಗ ಗೊಬ್ಬರ ಹಾಕ್ತಾರೆ, ಅದಕ್ಕೆ ಬ್ಲಾಸಮ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ. ಅಂದರೆ ಹೂವು ಆಗುವ ಸಮಯದಲ್ಲಿ ಗೊಬ್ಬರ ಹಾಕೋದು. ಅದನಂತರ ಪ್ರೀ ಮಾನ್ಸೂನ್ ಅಂದರೆ ಮಳೆಗಾಲ ಶುರು ಆಗುವಾಗ, ಹಾಗೂ ಪೋಸ್ಟ್ ಮಾನ್ಸೂನ್ ಅಂದರೆ ಮಳೆಗಾಲ ಮುಗಿಯುವಾಗ. ಈ ಬ್ಲಾಸಮ್ ಅಪ್ಲಿಕೇಶನಲ್ಲಿ ಬೇಗ ಕರಗುವಂಥ ಗೊಬ್ಬರ ಹಾಕಬೇಕು. DAP ಮಿಕ್ಸ್ಚರ್ ಹಾಕಿದರೆ ತುಂಬ ಒಳ್ಳೆಯದು. ನೋಡಿ, ಈ ಚಾರ್ಟಲ್ಲಿ ಅದನ್ನು ಕೂಡ ತೋರಿಸ್ತಿದ್ದೀವಿ. ಹಾಗೆ ಪ್ರೀ ಮಾನ್ಸೂನ್ ಮಳೆಗಾಲದಲ್ಲಿ ನಿಧಾನ ಕರಗುವಂಥ ಗೊಬ್ಬರ. ಹಾಗೆ ಪೋಸ್ಟ್ ಮಾನ್ಸೂನಲ್ಲಿ ಬೇಗ ಕರಗುವಂಥ ಗೊಬ್ಬರ, ಅದರ ಜೊತೆಗೆ ಸಲ್ಫರ್ ಕೂಡ ಇರುತ್ತದೆ. ಹಾಗಾಗಿ ಈ ರೀತಿಯ ಕಾಂಬಿನೇಷನ್ ಕೂಡ ಮಾಡಿ ಹಾಕಿದರೆ ತುಂಬ ಒಳ್ಳೆಯದಾಗುತ್ತೆ. ಇದರಲ್ಲಿ ನೋಡಿ, ಕಾಫಿ ಮೊದಲ ಚಾರ್ಟ್ ರೀತಿಯೇ ಎಷ್ಟು ಬ್ಯಾಗಿಗೆ ಎಷ್ಟು ಹಾಕಬೇಕು ಅನ್ನೋದನ್ನು ಮೆನ್ಷನ್ ಮಾಡಿದ್ದೀನಿ. ಹಾಗಾಗಿ ಈ ಚಾರ್ಟನ್ನು ಕೂಡ ನೀವು ಫಾಲೋ ಮಾಡಬಹುದು. ಇದು 3 ರೌಂಡ್ ಹಾಕುವವರಿಗೆ.
ಮೊದಲು ತೋರಿಸಿದ್ದು 2 ರೌಂಡ್ ಹಾಕುವವರಿಗೆ. ಹಾಗೆ ನೀವು ನಿಮ್ಮ ಬಜೆಟ್ ನೋಡಿ ಹಾಗೂ ನೀರಿನ ವ್ಯವಸ್ಥೆ ನೋಡಿ 2 ಅಥವಾ 3 ರೌಂಡ್ ನೋಡಿ ಡಿಸೈಡ್ ಮಾಡಿ. ಈ ರೀತಿ ಗೊಬ್ಬರ ಹಾಕಿದರೆ ನಿಮಗೆ ಹೆಚ್ಚಿನ ಇಳುವರಿ ದೊರೆಯುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಅಗ್ರಿಕಲ್ಚರ್ ಇನ್ಫಾರ್ಮೇಷನ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.